ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನೋತ. ಇದು ನನ್ನ ವೆಡ್ನೆಸ್ಡೇ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗು. ಮಾರ್ನಿಂಗು ವೆಡ್ನೆಸ್ಡೇ ಏನು ಮಾಡೋದಪ್ಪ ಬ್ರೇಕ್ಫಾಸ್ಟ್ಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ನನ್ನ ಮಗಳು ಅಷ್ಟರಲ್ಲಿ ಅಮ್ಮ ಯಾಕೋ ನೂಡಲ್ಸ್ ತಿನ್ನಬೇಕು ಅನ್ನಿಸ್ತಾ ಇದೆ, ಲಂಚ್ಗೂ ಕೂಡ ನೂಡಲ್ಸೇ ಹಾಕು ಅಂತ ಅಂತು. ಹಾಗೆ ನನ್ನ ಹಸ್ಬೆಂಡ್ಗೂ ಕೇಳಿದೆ, ಅವಳು ನೂಡಲ್ಸ್ ಕೇಳ್ತಾ ಇದ್ದಾಳೆ ಏನು ಮಾಡೋದು ಅಂತ ಬ್ರೇಕ್ಫಾಸ್ಟ್ಗೆ. ಸೊ ಅವರು ಕೂಡ ನೂಡಲ್ಸೇ ಮಾಡು ಅಂತಂದರು. ಸೊ ಅದಕ್ಕೆ ನಾನಿಲ್ಲಿ ಮಾರ್ನಿಂಗ್ ಕ್ವಿಕ್ ಆಗಲಿ ಅಂತ ಹೇಳ್ಬಿಟ್ಟು ನೂಡಲ್ಸ್ ಮಾಡಿದ್ದೆ. ನೂಡಲ್ಸ್ ಗೊತ್ತಲ್ವ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಸೊ ನನ್ನ ಹಸ್ಬೆಂಡು ಕೂಡ ನೂಡಲ್ಸೇ ತಿಂತೀನಿ ಅಂತ ಹೇಳ್ಬಿಟ್ಟು ಅವರು ಬೆಳಗ್ಗೆ ಬಿಸಿನೀರು ಕುಡಿದು ಹಾಗೆ ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ರು. ಸೊ ನಾನು ಇಲ್ಲಿ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನೂಡಲ್ಸ್ನ ಹಾಕ್ಕೊಟ್ಟೆ. ಸೊ ಅವರು ಕೂಡ ನೂಡಲ್ಸ್ನ ತಿಂದು ಹೋದರು. ನೂಡಲ್ಸ್ ಏನಂದರೆ ನನ್ನ ಹಸ್ಬೆಂಡ್ಗೆ ವೆಜಿಟೇಬಲ್ಸ್ ಹಾಕಿದ್ರೆ ಇಷ್ಟ, ನನ್ನ ಮಗಳಿಗೆ ವೆಜಿಟೇಬಲ್ಸ್ ಹಾಕದೇ ಇದ್ದರೆ ಇಷ್ಟ. ಸೊ ಹೆಂಗೆ ಮಾಡಿದ್ರು ಕಷ್ಟ. ಸೊ ಅದಕ್ಕೆ ಇವತ್ತು ಅವಳಿಗೂ ಕೂಡ ಸ್ಕೂಲಲ್ಲಿ ಹೇಳಿದರು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ವೆಜಿಟೇಬಲ್ ಎಲ್ಲ ಹಾಕಿ ನೂಡಲ್ಸ್ನ ಮಾಡಿಕೊಟ್ಟಿದ್ದೆ. ನನ್ನ ಹಸ್ಬೆಂಡ್ ಮಗಳನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಅವರು ಕೂಡ ಡ್ಯೂಟಿಗೆ ಹೊರಟರು. ಆನಂತರ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ಯಾರಿ ಕುಚ್ಚು ಹಾಕೋದಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸಿಂಪಲ್ಲಾಗಿ ಒಂದು ಬೀಡ್ ಹಾಕಿ ಬೇಬಿ ಕುಚ್ಚು ಹಾಕೋದಷ್ಟೇ, ಅದನ್ನು ಕೂಡ ಹಾಕಿದ್ದಾಯಿತು. ಹಾಗೆ ಸಂಜೆ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೆಜಿಟೇಬಲ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಕೂಡ ತಂದಿದ್ದೆ. ಸೊ ಅದಕ್ಕೆ ಇಲ್ಲಿ ಅವರೆಕಾಳು ಹಾಗೆ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸಿಂಪಲ್ಲಾಗಿ ನಾರ್ಮಲಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಗೆ ಬೀನ್ಸು ಹಾಗೆ ಕ್ಯಾರೆಟ್ನ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಮೊದಲಿಗೆ ಒಂದು ಕುಕ್ಕರ್ಗೆ 2-3 ಸ್ಪೂನಷ್ಟು ಎಣ್ಣೆ, ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನು ಸಾಸಿವೆ ಹಾಗೆ 1 ಸ್ಪೂನಷ್ಟು ಇಲ್ಲಿ ಸೋಂಪು ಕಾಳನ್ನ ಹಾಕ್ಬಿಟ್ಟು ನಾನಿಲ್ಲಿ ಇದನ್ನು ಚಟಪಟ ಸಿಡಿಸ್ಕೊತಾ ಇದ್ದೀನಿ. ಸಿಡಿದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಟೊಮೆಟೊನೂ ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಇಲ್ಲಿ ಸ್ವಲ್ಪ ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಇದಕ್ಕೆ ಸ್ವಲ್ಪ ಗುರಳ್ ಪುಡಿನ ಹಾಕಬೇಕಿತ್ತು. ಸೊ ಅದಕ್ಕೆ ಇಲ್ಲಿ ನಾನು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಖಾಲಿ ಆಗಿಬಿಟ್ಟಿತ್ತು. ಸೊ ಇದಕ್ಕೆ ಹುಚ್ಚೆಳ್ಳು ಹಾಕ್ಬಿಟ್ಟು ಹುಚ್ಚೆಳ್ಳನ್ನ ನೀಟಾಗಿ ಚಟಪಟ ಸಿಡಿಯೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಅದಕ್ಕೆ ಆರಲಿಕ್ಕೆ ಬಿಡ್ತಾ ಇದ್ದೀನಿ. ಅದನ್ನ ಆರಲಿಕ್ಕೆ ಬಿಟ್ಟು ಈ ಕಡೆ ನಾನಿಲ್ಲಿ ಟೊಮೆಟೊ ಈರುಳ್ಳಿ ಕೂಡ ಬೆಂದಿತ್ತಲ್ವ, ಸೊ ಅದಕ್ಕೆ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಹಾಗೆ ನಂತರ ಕಾಳನ್ನು ಕೂಡ ಬಿಡಿಸಿಟ್ಕೊಂಡಿದ್ದೆ ಅಲ್ವಾ ಅವರೆಕಾಳು, ಸೊ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಲೋ ಫ್ಲೇಮಲ್ಲಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನಂತರ ನಾನು ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಹಾಗೆ ಹುಚ್ಚೆಳ್ಳನ್ನು ಕೂಡ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡ ನಂತರ ನಾನೇನು ಪಲ್ಯಕ್ಕೆ 2-3 ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ ಹಾಕ್ಬಿಟ್ಟು ನಂತರ 1-2 ಸ್ಪೂನು ಸಾಂಬಾರು ಪುಡಿನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ತಿಳಿಬೇಕು ಪಲ್ಯ ಅಷ್ಟು ನೀವು ನೀರನ್ನ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ನಾನು ಸ್ವಲ್ಪ ರೈಸ್ಗೂ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಳಿಯಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 3 ವಿಷಲ್ ಹಾಕ್ಸ್ಕೊಂಡ್ರೆ ರೆಡಿ ಆಗೋಗುತ್ತೆ. ಅದು ವಿಷಲ್ ಆಗೋ ಅಷ್ಟರಲ್ಲಿ ಇಲ್ಲಿ ನನ್ನ ಮಗಳು ಕೂಡ ಹೋಮ್ವರ್ಕ್ ಮಾಡಿಸೋದಿತ್ತು ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಇಲ್ಲಿ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಅವಳು ಸ್ಕೂಲಿಂದ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆನಂತರ ಮಲ್ಕೊತಾಳೆ. ಮಲ್ಕೊಂಡು ಎದ್ದ ನಂತರ ನಾನಿಲ್ಲಿ ಅವಳಿಗೆ ಮುಖ ತೊಳ್ಕೊಂಡು ಅವಳೇ ಕೂಡ ಪೂಜೆನ ಮಾಡ್ತಾಳೆ. ಪೂಜೆ ಮಾಡಿಸ್ಬಿಟ್ಟು ನಾನು ಅಷ್ಟರಲ್ಲಿ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಅವಳಿಗೆ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಅಂತ ಬರ್ತೀನಿ. ನೋಡಿಲ್ಲಿ ನಾನು ಚಪಾತಿನೂ ಕೂಡ ಲಟ್ಟಿಸ್ಕೊಂಡಿದ್ದಾಯಿತು. ಸೊ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಪಲ್ಯನ ಮಾಡಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಇವತ್ತು ಬರೋದು ಲೇಟ್ ಆಗುತ್ತೆ, ಡಿನ್ನರ್ ಬೇಡ ಅಂತ ಹೇಳಿದರು. ನಾನು ಆಲ್ರೆಡಿ ಚಪಾತಿ ಪಲ್ಯನ ಕೂಡ ಪ್ರಿಪೇರ್ ಮಾಡಿದ್ದೆ ಅಲ್ವಾ. ಸೊ ನಾವೆಲ್ಲ ಊಟ ಮುಗಿಸ್ಕೊಂಡ್ವಿ. ಅವ್ರು ಬರೋ ಅಷ್ಟೊತ್ತಿಗೆ 11 o'clock ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.